ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಸ್ಮಯ ಲೋಕ. ಇವತ್ತು ನಾವು ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ರೆಸಿಪಿನ ಮಾಡ್ಕೋಬೋದು. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಬ್ಯಾಚುಲರ್ ಆಗಿರಲಿ ಫ್ಯಾಮಿಲಿ ಆಗಿರಲಿ, ಮನೆಯಲ್ಲೇ ಕ್ರಿಸ್ಪಿ ಆದಂಥ ಜ್ಯೂಸಿ ಆಗಿರುವಂಥ ಗರಿಗರಿಯಾದಂಥ ಚಿಕನ್ ಕಬಾಬ್ನ ಹೇಗೆ ರೆಡಿ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 3/4 kg ಚಿಕನ್ನ ನಾನು ತೊಗೊಂಡಿದ್ದೀನಿ. ಅದಕ್ಕೆ 1 ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರ್ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ನ ಯೂಸ್ ಮಾಡ್ಬೋದು. ಖಾರ ಬೇಕಾದಂಥವ್ರು 3 ಸ್ಪೂನ್ ಯೂಸ್ ಮಾಡಿ, ಖಾರ ಕಡಿಮೆ ಯೂಸ್ ಮಾಡೋವಂಥವ್ರು 2 ಟೇಬಲ್ ಸ್ಪೂನ್ ಯೂಸ್ ಮಾಡಿ. ಪೆಪ್ಪರ್ ಪೌಡ್ರು 1 ಟೇಬಲ್ ಸ್ಪೂನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್ನ ಹಾಕ್ಕೋತಾ ಇದ್ದೀನಿ ನಾನು. 1 ಎಗ್ನ ಹಾಕ್ಕೋತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ನೀವು ಕಾರ್ನ್ಫ್ಲವರ್ನ ಯೂಸ್ ಮಾಡ್ಬೋದು. ನಾನೊಂದು 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಕ್ರಿಸ್ಪಿ ಬೇಕು ಅನ್ನೋಂಥವ್ರು ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಮೈದಾ. ಇಷ್ಟನ್ನು ಹಾಕ್ಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೀಝರಲ್ಲಿ 1 ಅವರು ಮ್ಯಾರಿನೇಷನ್ಗೆ ಇಡಿ. ಫ್ರೀಝರ್ ಇಲ್ಲ ಅಂದರೂ ಪರವಾಗಿಲ್ಲ, ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ 1 ಅವರು ಮ್ಯಾರಿನೇಷನ್ಗೆ ಇಡಿ. ನೋಡಿ, 1 ಅವರ್ ಮ್ಯಾರಿನೇಷನ್ ಆಗಿರುವಂಥ ಚಿಕನ್ನು. ಈಗ ನಾವು ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಾದಿರುವಂಥ ಎಣ್ಣೆ ಬಾಣಲಿಗೆ 1 ಲೀಟ್ರ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಬಿಸಿಯಾಗಿದೆ. ಈಗ ಚಿಕನ್ ಪೀಸಸ್ನ ನಾನು ಎಣ್ಣೆ ಒಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಪೂರ್ತಿ ಬಾಣಲಿ ದೊಡ್ಡದಿದ್ದರೆ ಜಾಸ್ತಿನೇ ಚಿಕನ್ ಪೀಸಸ್ನ ಆ್ಯಡ್ ಮಾಡಿ ಎಣ್ಣೆಗೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನೀವು ಚಿಕನ್ನ ಸೇರಿಸ್ಕೋಬೇಕು. ಬಿಸಿ ಕಮ್ಮಿ ಇರುವಾಗ ನೀವು ಚಿಕನ್ ಪೀಸಸ್ನ ಸೇರಿಸಿದ್ರೆ ಅದು ಆಯಿಲ್ನ ಕನ್ಸ್ಯೂಮ್ ಮಾಡುತ್ತೆ ಜಾಸ್ತಿ. ನೋಡಿ, ಈಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಾನು ಅದನ್ನು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗ್ತಾಯಿದೆ ಚಿಕನ್ನು. ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೀವು ಫ್ರೈ ಮಾಡ್ತಾ ಮಾಡ್ತಾ ಆಗಾಗ ನೀವು ಅದನ್ನ ನೋಡ್ತಾ ಇರಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಬಬಲ್ಸು ಕಮ್ಮಿ ಆದ ನಂತರ ಆಯಿಲ್ನಲ್ಲಿ ಚಿಕನ್ ಕಬಾಬ್ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಈಗ ಫ್ರೈ ಆಗಿರುವಂಥ ಚಿಕನ್ ಕಬಾಬ್ನ ನಾನು ತೆಗಿತಾ ಇದ್ದೀನಿ. ನೀವು ಕರಿ ಲೀಫ್ನ ಯೂಸ್ ಮಾಡಿ. ನೋಡಿ, ಈಗ ನಾನು ಏನಕ್ಕಪ್ಪ ಕರಿ ಲೀಫ್ ಯೂಸ್ ಮಾಡ್ತೀನಿ ಅಂದರೆ, ಮಕ್ಕಳು ತಿನ್ನಲ್ಲ ಕರಿ ಲೀಫ್ನ. ನೀವು ಸಾಂಬಾರಲ್ಲಿ ಎಲ್ಲ ಹಾಕಿ ಕೊಟ್ಟರೆ, ಈ ಥರ ಕ್ರಂಚಿಯಾಗಿ ಅವ್ರಿಗೆ ರೋಸ್ಟ್ ಮಾಡಿಕೊಟ್ರೆ ಮಕ್ಕಳಿರ್ಬೋದು ದೊಡ್ಡವರಿರ್ಬೋದು ತಿಂತಾರೆ. ಅದರಿಂದ ಏರ್ ಫಾಲ್ ಕಂಟ್ರೋಲ್ ಮತ್ತು ಐಸಿಗೆ ತುಂಬ ಒಳ್ಳೆಯದು. ನೋಡಿ, ನಮ್ಮ ಚಿಕನ್ ಕಬಾಬ್ ರೆಸಿಪಿ ರೆಡಿಯಾಗಿದೆ. ಈಗ ಬನ್ನಿ ಚಿಕನ್ ಕಬಾಬ್ ಮನೆಯಲ್ಲೇ ಮಾಡ್ಕೊಳ್ಳೋಣ. ಹೆಲ್ತಿಯಾಗಿರೋವಂಥ ಫುಡ್ ತಿನ್ನೋಣ. ಇನ್ನೂ ಹೆಚ್ಚಿನ ಫುಡ್ ರೆಸಿಪಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನೀವು ಕೂಡ ಮನೆಯಲ್ಲಿ ಚಿಕನ್ ಕಬಾಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ವಿಸ್ಮಯ ಟೇಸ್ಟ್ ಮಾಡ್ತಾ ಇದ್ದಾಳೆ ಈಗ. ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಇದನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.